ನಮಸ್ಕಾರ. ನನ್ನ ಹೆಸರು ಮಾರುತೇಶ್ ಅಂತ. ನಾನು ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಕೋಡು, ದಾವಣಗೆರೆ ಉತ್ತರ ವಲಯ ಇಲ್ಲಿನ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ಜೀವಶಾಸ್ತ್ರ ವಿಜ್ಞಾನ ವಿಷಯದ ಜೀವಶಾಸ್ತ್ರ ವಿಭಾಗದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಎಂಬ ಅಧ್ಯಾಯದ ಬಗ್ಗೆ ಚರ್ಚಿಸೋಣ. ಮುಂದೆದಾಗಿ ನಾವು ಈಗಾಗಲೇ ಗೊತ್ತಿರುವಂತೆ ಮಕ್ಕಳೇ, ಪರಿಸರ ಎಂದರೆ ಹೇಳ್ತೀರಾ? ನಾವು ಗೊತ್ತಿದೆ. ಪರಿಸರ ಎಂದರೆ ವೆರಿ ಗುಡ್, ನಮ್ಮ ಸುತ್ತಮುತ್ತಲಿನ ಗಿಡ, ಮರ, ಮಣ್ಣು, ಕಲ್ಲು, ನೀರು ಎಲ್ಲವನ್ನೂ ಸೇರಿ ನಾವು ಪರಿಸರ ಎನ್ನುತ್ತೇವೆ. ಹಾಗಾದರೆ ಈ ಪರಿಸರದ ಎಲ್ಲ ಅಂಶಗಳನ್ನು ಸೇರಿ ನಾವು 2 ಘಟಕಗಳನ್ನು ವಿಂಗಡಿಸ್ತೇವೆ. ಒಂದು ಜೈವಿಕ ಘಟಕಗಳು, ಮತ್ತೊಂದು ಅಜೈವಿಕ ಘಟಕಗಳು. ಇಲ್ಲಿ ಜೈವಿಕ ಘಟಕ ಅಂದರೆ ಜೀವ ಇರುವಂಥವು, ಉದಾಹರಣೆ ಎಲ್ಲ ಸಸ್ಯ, ಪ್ರಾಣಿ, ಸೂಕ್ಷ್ಮ ಜೀವಿಗಳು. ಅಜೈವಿಕ ಘಟಕಗಳು ಗಾಳಿ, ಬೆಳಕು, ಮಣ್ಣು ಇತ್ಯಾದಿ. ಈ ಜೈವಿಕ ಮತ್ತು ಅಜೈವಿಕ ಘಟಕಗಳಿರುವಂಥ ವ್ಯತ್ಯಾಸಗಳನ್ನು ಹೇಳಬಲ್ಲ ಅಂದರೆ ಜೀವಿ ಮತ್ತು ನಿರ್ಜೀವಿಗಿರುವಂಥ ವ್ಯತ್ಯಾಸಗಳು. ಸರಿ, ಏನು ಹೇಳಿ? ಜೀವಿಗಳಿಗೆ ಆಹಾರದ ಅಗತ್ಯತೆ ಇದೆ, ನಿರ್ಜೀವಿಗಳಿಗೆ ಆಹಾರದ ಅಗತ್ಯತೆ ಇಲ್ಲ. ಜೀವಿಗಳು ಬೆಳವಣಿಗೆ ಇದೆ, ನಿರ್ಜೀವಿಗಳಲ್ಲಿ ಬೆಳವಣಿಗೆ ಇಲ್ಲ. ಜೀವಿಗಳು ಉಸಿರಾಡುತ್ತವೆ, ನಿರ್ಜೀವಿಗಳು ಉಸಿರಾಡುವುದಿಲ್ಲ. ನಂತರ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತದೆ, ನಿರ್ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುವುದಿಲ್ಲ. ಈ ಥರ ನಾವು ಜೀವ ನಿರ್ಜೀವಿಗಳಲ್ಲಿ ವ್ಯತ್ಯಾಸಗಳನ್ನು ಹೇಳ್ತಾ ಹೋಗ್ತೇವೆ. ನೀವು ಮೊದಲೇ ಪಾಯಿಂಟ್ ಹೇಳಿದ್ರಿ, ಜೀವಿಗಳಿಗೆ ಆಹಾರದ ಅವಶ್ಯಕತೆ ಇದೆ, ನಿರ್ಜೀವಿಗಳಿಗೆ ಆಹಾರದ ಅವಶ್ಯಕತೆ ಇಲ್ಲ. ಹೌದಲ್ವಾ? ಹಾಗಾದರೆ ಆಹಾರ, ಹೌದು, ಜೀವಿಗಳ ಎಲ್ಲ ಜೀವಿಗಳು ಬದುಕಬೇಕಂದ್ರೆ ಆಹಾರ ಬೇಕು. ಜೀವಿಗಳಿಗೆ ಆಹಾರದ ಅಗತ್ಯತೆ ಇದೆ, ಅಂದರೆ ಶಕ್ತಿಯನ್ನು ಪೂರೈಸೋಕ್ಕೋಸ್ಕರ ಜೀವಿಗಳಿಗೆ ಆಹಾರದ ಅವಶ್ಯಕತೆ ಇದೆ. ಹಾಗಾದರೆ ಆಹಾರವನ್ನ ಎಲ್ಲಿಂದ ಪಡ್ಕೋಬೇಕು? ನಾವು ಹಿಂದೆ ಪ್ರಾಚೀನ ಮಾನವರನ್ನು ನೋಡಿದಾಗ ಏನು ಮಾಡ್ತಿದ್ದ? ಆಹಾರಕ್ಕಾಗಿ ಸಿಕ್ಕ ಕಾಸಿ, ಗೆಡ್ಡೆ, ಗೆಣಸುಗಳನ್ನು, ಹಣ್ಣು ಹಂಪಲುಗಳನ್ನು ತಿಂದು ಜೀವಿಸ್ತಾ ಇದ್ದ. ನಂತರ ಅವನ ನಾಗರಿಕತೆ ಬೆಳೆದಂತೆ ಅವನು ಆಹಾರವನ್ನು ತಿಂದು ಅಥವಾ ಹಣ್ಣುಗಳನ್ನು ತಿಂದು ಬೀಜಗಳನ್ನು ಎಸೆದಾಗ ಅಲ್ಲಿ ಗಿಡಗಳನ್ನು ಹುಟ್ಟಿರೋದನ್ನು ಗಮನಿಸ್ತಾರೆ. ನಾವು ತಿಂದು ಬಿಸಾಡುವಂಥ ಬೀಜಗಳಿಂದ ಗಿಡಗಳು ಹುಡ್ತಾವಲ್ಲ ಅಂತೇಳಿ ಆ ಗಿಡಗಳನ್ನೇ ನೆಟ್ಟು ಅವುಗಳಿಂದ ಫಲವನ್ನು ಪಡೆಯಲಿಕ್ಕೆ ಶುರು ಮಾಡ್ದ. ಒಂದು ಕಡೆ ನಿಂತು ಗಿಡಗಳನ್ನು ನೆಟ್ಟು ಆಹಾರವನ್ನು ಪಡೆಯಲಿಕ್ಕೆ ಶುರು ಮಾಡ್ತಾನೆ. ಈ ಥರ ಆಗ ಒಂದು ರೀತಿಯಾದಂಥ ಸಸ್ಯಗಳನ್ನು ಅಥವಾ ಅವರು ಬೇಕಾದಂಥ ಆಹಾರ ಪೂರೈಸುವಂಥ ಗಿಡಗಳನ್ನು ಬೆಳೆದು ಅವುಗಳಿಂದ ಆಹಾರವನ್ನು ಪೂರೈಸ್ಕೊಳ್ಳಿಕ್ಕೆ ಅವನು ಮುಂದಾಗ್ತಾನೆ. ಇದೆಲ್ಲ ನಮಗೆ ನಾವು ನೋಡ್ತೇವೆ. ಹಾಗಾದರೆ ಇವತ್ತು ನಾವು ಬೆಳೆಯನ್ನು ಉತ್ಪತ್ತಿ ಮಾಡಬೇಕು, ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಹೇಳ್ತೇವೆ. ಇದರ ಅವಶ್ಯಕತೆ ಏನು? ಈ ಪಾಠದ ಉದ್ದೇಶ ಏನು? ನಮ್ಗೆ ಯಾಕೀಗ ಆಹಾರದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಇಟ್ಟಿರುವಂಥ ಉದ್ದೇಶ ಏನು? ನಮ್ಗೆ ಯಾಕೆ ಇಟ್ಟಿದ್ದಾರೆ ಪಾಠ? ಯಾಕೆ ಇಟ್ಟಿರ್ಬೋದು? ಬೆಳ್ಕೊತಿದ್ದೀವಿ, ತಿಂತಾ ಇದ್ದೀವಿ, ಯಾಕೆ ಇಟ್ಟಿದ್ದಾರೆ? ವೆರಿ ಗುಡ್. ಯಾಕಂದರೆ ಇವತ್ತು ಹೆಚ್ಚುತ್ತಿರುವಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಹೆಚ್ಚು ಆಹಾರವನ್ನು ಬೆಳಿಬೇಕಾಗಿದೆ, ಪೂರೈಸಬೇಕಾಗಿದೆ. ಆದ್ದರಿಂದ ಬೆಳೆಯನ್ನು ನಾವು ಒಂದು ಆಧುನಿಕ ವಿಧಾನ ಪದ್ಧತಿಗಳನ್ನು ಅನುಸರಿಸಿ ನಾವು ಹೆಚ್ಚು ಹೆಚ್ಚು ಇಳುವರಿಯನ್ನು ಪಡೆದು ಎಲ್ಲರೂ ಆಹಾರ ಪೂರೈಸಬೇಕಾಗೋದ್ರಿಂದ ನಾವಿವತ್ತು ಈ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದರೆ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಏನು ವಿಧಾನಗಳನ್ನು ಅನುಸರಿಸ್ತಾ ಇದ್ದೇವೆ, ಯಾವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಚರ್ಚಿಸೋಣ. ಹಾಗಾದರೆ ನಾವು ನಮ್ಮ ಭಾಗದಲ್ಲಿ ಏನೇನು ಬೆಳೆ ಬೆಳಿತೀವಿ? ಅವು ನಮ್ಮ ಭಾಗದಲ್ಲಿ ನೀವೇನು ಮೆಕ್ಕೆಜೋಳ ಇರ್ಬೋದು, ಗೋಧಿ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಇನ್ನು ನೀವೇನೆಲ್ಲ ಹೇಳ್ತಾ ಇದ್ದೀರ ಅಷ್ಟು ಬೆಳೆಗಳನ್ನು ಬೆಳೀತಾರೆ.
ಹಾಗಾದರೆ ಭೂಮಿಯ ಎಲ್ಲ ಭಾಗದಲ್ಲೂ ಕೂಡ ಅಷ್ಟು ಬೆಳೆಗಳನ್ನು ಬೆಳೆಯಬಹುದಾ? ಎಲ್ಲ ಭಾಗದಲ್ಲೂ ಎಲ್ಲ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ನಾವು ಭೂಮಿಯ ಕೆಲವು ಭಾಗಗಳಲ್ಲಿ ಮಾತ್ರ ಕೆಲವು ಬೆಳೆಗಳನ್ನು ಬೆಳೆಯಬಹುದು, ಎಲ್ಲ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಿರ್ಬೋದು? ವೆರಿ ಗುಡ್. ನಾವು ನಮ್ಮ ಭೌಗೋಳಿಕ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮಳೆಯ ಪ್ರಮಾಣದ ವ್ಯತ್ಯಾಸ ಇರುತ್ತೆ, ಮಣ್ಣಿನ ಗುಣ ವ್ಯತ್ಯಾಸ ಇರುತ್ತೆ, ಹವಾಮಾನದ ವ್ಯತ್ಯಾಸ ಇರುತ್ತೆ. ಈ ಕಾರಣಗಳಿಗಾಗಿ ಎಲ್ಲ ಬೆಳೆಗಳನ್ನು ವರ್ಷದ ಎಲ್ಲ ದಿನಗಳಲ್ಲೂ ಕೂಡ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಬೆಳೆಗಳನ್ನು ನಿರ್ದಿಷ್ಟ ವರ್ಷದ ಕೆಲವು ಹವಾಮಾನಗಳಲ್ಲಿ ಮಾತ್ರ ಬೆಳೆಯುತ್ತವೆ. ಹಾಗಾದರೆ ನಾವಿಲ್ಲಿ ಬೆಳೆಯ ವಿಧಾನಗಳು ಅಂತ ಹೇಳ್ತೀವಿ. ಮೊದಲಾಗಿ ಈಗ ಈ ಥರ ಬೆಳೆ ಎಂದರೇನು ಅಂತ ಕೇಳಿ. ಬೆಳೆ ಎಂದರೇನು? ನಾವು ಒಂದು ಸ್ಥಳದಲ್ಲಿ ಒಂದು ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಒಂದು ಸ್ಥಳದಲ್ಲಿ ಒಂದು ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ನಾವೇನಂತ ಕರಿತೇವೆ? ಬೆಳೆ ಎನ್ನುತ್ತೇವೆ. ಈ ಬೆಳೆಗಳಲ್ಲಿ ನಾವು ಎರಡು ವಿಧ ಇರ್ತೀವಿ. ಒಂದು ಬೆಳೆಯ ವಿಧಗಳು, ಒಂದು ಖಾರಿಫ್ ಬೆಳೆಗಳು, ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ಬೆಳೆಗಳಲ್ಲಿ ಎರಡು ವಿಧಗಳು, ಒಂದು ಖಾರಿಫ್ ಬೆಳೆ ಮತ್ತೊಂದು ರಬಿ ಬೆಳೆ. ಖಾರಿಫ್ ಬೆಳೆಗಳನ್ನು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಯಾವ ಅವಧಿಯಲ್ಲಿ? ನಾವು ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ನಾವೇನಂತ ಕರಿತೇವೆ? ಖಾರಿಫ್ ಬೆಳೆಗಳು. ಯಾವ ಕಾಲದಲ್ಲಿ? ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಎನ್ನುತ್ತೇವೆ. ಉದಾಹರಣೆ ಭತ್ತ, ಜೋಳ, ನೆಲಗಡಲೆ, ಸೋಯಾಬೀನ್ ಇತ್ಯಾದಿ ಇವುಗಳನ್ನು ನಾವು ಖಾರಿಫ್ ಬೆಳೆಗಳು ಎಂದು ಕರೆಯುತ್ತೇವೆ. ಹಾಗಾದರೆ ರಬಿ ಬೆಳೆಗಳು ಎಂದರೇನು? ರಬಿ ಬೆಳೆಗಳು ಎಂದರೆ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ನಾವು ರಬಿ ಬೆಳೆಗಳು ಎನ್ನುತ್ತೇವೆ. ಇದರ ಅವಧಿ ಅಕ್ಟೋಬರ್ನಿಂದ ಮಾರ್ಚ್ ಅವಧಿಯಲ್ಲಿನ ಬೆಳೆಯುವಂಥ ಬೆಳೆಗಳಿಗೆ ನಾವು ರಬಿ ಬೆಳೆಗಳು ಎನ್ನುತ್ತೇವೆ. ಉದಾಹರಣೆ ಗೋಧಿ, ಕಡಲೆ ಇತ್ಯಾದಿಗಳನ್ನ ನಾವೇನಂತ ಕರಿತೇವೆ? ರಬಿ ಬೆಳೆಗಳು. ಅರ್ಥ ಆಯ್ತಾ? ಬೆಳೆ ಎಂದರೇನು, ಬೆಳೆಗಳ ಎರಡು ವಿಧಗಳಾದವು, ಉದಾಹರಣೆ ಕೊಡಿ ಅಂತ ಕೇಳಿದಾಗ ನಾವು ಬೆಳೆ ಎಂದರೇನು ವ್ಯಾಖ್ಯೆ ಬರೀತೇವೆ. ಎರಡು ವಿಧ, ಖಾರಿಫ್ ಬೆಳೆ ಮತ್ತೊಂದು ರಬಿ ಬೆಳೆ. ಅರ್ಥ ಆಯ್ತಲ್ಲ? ನಂತರ ನಾವು ಈ ಬೆಳೆಗಳನ್ನು ಬೆಳೀಲಿಕ್ಕೆ, ನಾವು ಕೃಷಿ ಮಾಡಲಿಕ್ಕೆ ನಾವು ಕೈಗೊಳ್ಳುವಂಥ ಚಟುವಟಿಕೆಗಳಿಗೆ ನಾವು ಕೃಷಿ ಪದ್ಧತಿಗಳು ಅಂತ ಕರೀತೇವೆ. ಕೃಷಿ ಪದ್ಧತಿಗಳು ಯಾವ್ಯಾವು ನೋಡೋಣ. ಇದನ್ನ ಬರ್ಕೊಂಡಿದ್ದೀರಲ್ವಾ? ಈಗ ನೋಡೋಣ ಕೃಷಿ ಪದ್ಧತಿಗಳು. ನಾವು ಒಂದು ಬೆಳೆಯ ಕೃಷಿಯನ್ನು ನಿರ್ದಿಷ್ಟ ಕಾಲಾವಧಿಯಲ್ಲಿ ಬೆಳೆಯಲಿಕ್ಕೆ ಕೈಗೊಳ್ಳುವಂಥ ಚಟುವಟಿಕೆಗಳಿಗೆ ನಾವು ಕೃಷಿ ಚಟುವಟಿಕೆಗಳು ಎಂದು ಕರೆಯುತ್ತೇವೆ. ಇಲ್ಲಿ ನಾವು ಯಾವ್ಯಾವ ಚಟುವಟಿಕೆಗಳನ್ನು ಕೈಗೊಳ್ತೇವೆ ಅಂತ ಕ್ರಮವಾಗಿ ನೋಡೋಣ. ಮೊದಲನೇದು ಮಣ್ಣನ್ನು ಹದಗೊಳಿಸುವಿಕೆ, ಎರಡನೇದು ಬಿತ್ತನೆ, ಸಾವಯವ ಮತ್ತು ರಸಗೊಬ್ಬರಗಳ ಬಳಕೆ, ನೀರಾವರಿ,
ಗೊಬ್ಬರ, ನೀರಾವರಿ, ಕಳೆ ನಿಯಂತ್ರಣ, ಕೊಯ್ಲು ಮತ್ತು ಸಂಗ್ರಹ. ಈ ಹಂತಗಳನ್ನ ನಾವು ಕೃಷಿ ಪದ್ಧತಿಗಳು ಅಂತ ಕರೀತೇವೆ. ಮಣ್ಣನ್ನು ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವಿಕೆ, ಎರಡನೇದು ಬಿತ್ತನೆ, ಮೂರನೇದು ಸಾವಯವ ಮತ್ತು ರಸಗೊಬ್ಬರಗಳನ್ನು ಬಳಕೆ ಮಾಡುವಂಥದ್ದು, ನೀರಾವರಿ, ಕಳೆ ನಿಯಂತ್ರಣ, ಕೊಯ್ಲು ಮತ್ತು ಸಂಗ್ರಹ. ಎಲ್ಲ ಕೊಯ್ಲಿನ ನಂತರ ಧಾನ್ಯಗಳನ್ನು ಶೇಖರಿಸೋದಕ್ಕೆ ನಾವೇನು ಕರಿತೀವಿ, ಸಂಗ್ರಹಣೆ ಅಂತ ಕರಿತೇವೆ. ಈಗ ಒಂದೊಂದು ನೋಡ್ತಾ ಬರೋಣ. ಮೊದಲನೇ ಹಂತ ಏನು? ಮಣ್ಣನ್ನು ಹದಗೊಳಿಸುವಿಕೆ. ಕೃಷಿ ಚಟುವಟಿಕೆಯಲ್ಲಿ ನಾವು ಬಿತ್ತನೆಗಿಂತ ಮೊದಲು ಮಣ್ಣನ್ನ ನಾವು ಸಜ್ಜುಗೊಳಿಸುವಿಕೆಗೆ ನಾವೇನಂತ ಕರಿತೇವೆ? ಮಣ್ಣನ್ನು ಹದಗೊಳಿಸುವಿಕೆ. ನಮ್ಗೆ ಗೊತ್ತಿದೆ, ಯಾವುದೇ ಬೆಳೆಯನ್ನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಮಣ್ಣನ್ನ ಏನ್ ಮಾಡಬೇಕಾಗುತ್ತೆ? ಸಡಿಲಗೊಳಿಸಬೇಕಾಗುತ್ತೆ. ಆ ದೊಡ್ಡ ದೊಡ್ಡ ಎಣ್ಣೆಗಳನ್ನ ಪುಡಿ ಮಾಡಬೇಕಾಗುತ್ತೆ, ಮತ್ತೆ ಸಮತಟ್ಟಾಗಿ ಮಾಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಮಣ್ಣನ್ನು ಹದಗೊಳಿಸುವಿಕೆ ಅಂತ ಕರಿತೀವಿ. ಅದರಲ್ಲಿ ಒಂದೇದು ಈ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸೋದಕ್ಕೆ ನಾವೇನಂತ ಕರಿತೀವಿ? ಉಳುಮೆ. ಉಳುಮೆ ಎನ್ನುತ್ತೇವೆ. ಉಳುಮೆ ಎಂದರೇನು? ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸೋದಕ್ಕೆ ನಾವೇನಂತ ಕರಿತೀವಿ? ಉಳುಮೆ ಎನ್ನುತ್ತೇವೆ. ಇದನ್ನ ಸಾಮಾನ್ಯವಾಗಿ ನಾವು ಈ ಒಂದು ಉಳುಮೆ ಮಾಡಲಿಕ್ಕೆ ಬಳಸುವಂತಹ ಉಪಕರಣಗಳಿಗೆ ನಾವು ಟ್ರಾಕ್ಟರ್ ಇಂದ ಟಿಲ್ಲರ್ ಇಂದ ಮಾಡಬಹುದು, ಅಥವಾ ನೇಗಿಲುಗಳನ್ನ ಬಳಸ್ತೇವೆ ಮತ್ತು ಎಡೆ ಕುಂಟೆಗಳನ್ನು ಬಳಸ್ತೇವೆ. ನಂತರ ಈ ಉಪಕರಣಗಳನ್ನು ಬಳಸಿ ನಾವೇನ್ ಮಾಡ್ತೀವಿ? ಮಣ್ಣನ್ನ ಸಡಿಲಗೊಳಿಸ್ತೇವೆ. ಈ ಸಡಿಲಗೊಳಿಸೋನ್ನ ಮತ್ತೆ ಆ ಮಣ್ಣನ್ನ ನಾವು ಸಮತಟ್ಟು ಮಾಡೋದಕ್ಕೆ ಆ ದೊಡ್ಡ ದೊಡ್ಡ ಎಣ್ಣೆಗಳನ್ನ ಪುಡಿ ಮಾಡಿ ಸಮತಟ್ಟು ಮಾಡಬೇಕು. ಅದಕ್ಕೆ ನಾವೇನ್ ಹೇಳ್ತೀವಿ? ಬಳಸುವಂತ ಉಪಕರಣಗಳಿಗೆ ಲೆವೆಲರ್ಗಳು ಅಂತ ಕರೀತೇವೆ. ಒಟ್ಟಾರೆ ಈ ರೀತಿ ಮಣ್ಣನ್ನು ಹದಗೊಳಿಸಲಿಕ್ಕೆ ಬಳಸುವಂತ ಉಪಕರಣಗಳೆಂದರೆ ಒಂದು ನೇಗಿಲು, ಎಡೆಕುಂಟೆ, ಟಿಲ್ಲರ್, ಲೆವೆಲರ್, ಈ ಉಪಕರಣಗಳನ್ನ ನಾವು ಮಣ್ಣನ್ನು ಹದಗೊಳಿಸಲಿಕ್ಕೆ ಮಾಡುವಂತಹ ವಿಧಾನದಲ್ಲಿ ಅನುಸರಿಸುವ ಉಪಕರಣಗಳಾಗಿವೆ. ಯಾವ್ದು? ಮೊದಲೇದು ನೇಗಿಲು. ಮಕ್ಕಳು ಎಲ್ಲ ನೇಗಿಲು ನೋಡಿದಿರಲ್ವಾ? ವೆರಿ ಗುಡ್. ನೇಗಿಲು ಮರದಿಂದ ಮಾಡಿರುವಂತಹ ಒಂದು ಸಾಧನ. ಅದಕ್ಕೆ ಮುಂದೆ ಕಬ್ಬಿಣದ ಚುಪ್ಪಾದಂತಹ ಒಂದು ಭಾಗಕ್ಕೆ ನಾವು ಹುಳ ಎಂದು ಕರೆಯುತ್ತೇವೆ. ಉದ್ದವಾದಂತಹ ಭಾಗಕ್ಕೆ ನಾವು ಇಂಚು ಅಂತ ಕರೀತೇವೆ. ಆ ಲೋಗಕ್ಕೆ ಕಟ್ಟಿ ನಾವು ದನಗಳಿಂದ ಅಥವಾ ಹಸುಗಳಿಂದ ಇದನ್ನು ಎಳೆದು ಮಣ್ಣನ್ನು ಏನ್ ಮಾಡುತ್ತೇವೆ? ಸಡಿಲಗೊಳಿಸುತ್ತೇವೆ. ಇದಕ್ಕೆ ನಾವು ನೇಗಿಲು. ಇನ್ನು ಎಡೆಕುಂಟೆ, ಇದನ್ನು ಕೂಡ ಕಳೆ ನಿಯಂತ್ರಣಕ್ಕೆ, ಮಣ್ಣನ್ನ ಸಡಿಲಗೊಳಿಸಲಿಕ್ಕೆ ಒಂದು ಬಳಸುವಂತಹ ಸರಳ ಉಪಕರಣ ಎಡೆಕುಂಟೆ. ಮತ್ತು ಟಿಲ್ಲರ್, ಇದು ಕೂಡ ಒಂದು ಯಾಂತ್ರಿಕವಾದಂತಹ ಯಂತ್ರ, ಅಂದರೆ ಟ್ರಾಕ್ಟರ್ ಅನ್ನು ಬಳಸಿ ಕೂಡ ಮಣ್ಣನ್ನು ಹದಗೊಳಿಸ್ತೇವೆ, ಸಡಿಲಗೊಳಿಸ್ತೇವೆ. ಮತ್ತು ಆ ದೊಡ್ಡ ದೊಡ್ಡ ಎಣ್ಣೆಗಳನ್ನ ಲೆವೆಲರ್ ಮುಖಾಂತರವಾಗಿ ಎಣ್ಣೆಗಳನ್ನ ಪುಡಿ ಮಾಡಿ ಮಣ್ಣನ್ನ ಸಮ ಮಾಡ್ತೇವೆ. ಹೌದು, ಇಷ್ಟೆಲ್ಲ ಚಟುವಟಿಕೆಗಳನ್ನ ಮಾಡುವ ಉದ್ದೇಶ ಇದೆ. ಯಾಕೆ ನಾವು ಮಣ್ಣನ್ನ ಇಷ್ಟೆಲ್ಲ ಮೊದಲು ಸಜ್ಜುಗೊಳಿಸಬೇಕು, ಹದಗೊಳಿಸಬೇಕು? ನಿಜ. ನಮಗೆ ಈಗ ಮಕ್ಕಳ ನೀವೆಲ್ಲ ಆಟದ ಮೈದಾನದ ಮೈದಾನಕ್ಕೆ ಹೋದಾಗ ಮಳೆ ಬಂದ ನಂತರ ಆ ಮಣ್ಣಲ್ಲಿ ನಮ್ಮ ಕಾಲುಗಳು ಮಣ್ಣಲ್ಲಿ ಎಷ್ಟು ಆಳಕ್ಕೆ ಹೋಗುತ್ತೆ ಗಮನಿಸಿದ್ದೀರಾ? ಅದೇ ನಿಮ್ಮ ಹೊಲದಲ್ಲಿ ಉಳುಮೆ ಮಾಡಿರುವಂತಹ ಹೊಲದಲ್ಲಿ ಅಷ್ಟೇ ಮಳೆ ಬಂದಂತ ಪ್ರದೇಶ, ಅಲ್ಲಿ ನಾವು ಹೆಜ್ಜೆ ಇಟ್ಟ ಎಷ್ಟು ಆಳಕ್ಕೆ ಹೋಗುತ್ತೆ ವ್ಯತ್ಯಾಸ ಗಮನಿಸಿದ್ದೀರಾ? ಹೌದು.
ನಮ್ಮ ಶಾಲಾ ಆವರಣದಲ್ಲಿರುವಂಥ ನೆಲದಲ್ಲಿ ನಮ್ಮ ಹೆಜ್ಜೆ ಗುರುತು ಅಥವಾ ಹೆಜ್ಜೆಗಳು ಆಳಕ್ಕೆ ಹೋಗಲ್ಲ. ಕಾರಣ ಹೆಚ್ಚು ಸಡಿಲವಾಗಿಲ್ಲ, ಬಿದ್ದಂಥ ನೀರೆಲ್ಲ ಹರಿದು ಹೋಗಿದೆ. ಆ ಮಣ್ಣನ್ನು ಹೆಚ್ಚು ನೀರು ಸಂಗ್ರಹಿಸಿಕೊಳ್ಳಲ್ಲ ಮತ್ತು ಅಲ್ಲಿ ಹೆಚ್ಚಿಗೆ ಇದು ಗಡಸಾಗಿದೆ, ಇಲ್ಲಿ ಹೆಚ್ಚು ಗಿಡಗಳು ಬೆಳೆಯಲಿಕ್ಕೆ ಉಪಯುಕ್ತ ಅಲ್ಲ. ಅದೇ ನಮ್ಮ ಹೊಲದಲ್ಲಿ ಇಲ್ಲಿ ಉಳುಮೆ ಇದೆ, ಸಡಿಲವಾಗಿದೆ, ಹೆಚ್ಚು ನೀರು ಶೇಖರ ಆಗಿರುತ್ತೆ, ಇದು ಮುಂದಿನ ಬೆಳೆಗೆ ಉಪಯೋಗ ಆಗುತ್ತೆ. ನಂತರ ಬೆಳೆ ನಾವು ಸಡಿಲವಾಗಿ ಮಣ್ಣು ಇರೋದ್ರಿಂದ ಉಪಯೋಗ ಏನು? ನಾವು ಬಿತ್ತನೆ ನಂತರ ಬೇರುಗಳು ಆಳವಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಚೆನ್ನಾಗಿ ಗಾಳಿ ಬೆಳಕು ಆಗೋದ್ರಿಂದ ಇಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಮಣ್ಣಿನ ಗುಣ ಹೆಚ್ಚಾಗಲಿಕ್ಕೂ ಕಾರಣ ಆಗುತ್ತೆ. ಇವೆಲ್ಲದಕ್ಕೋಸ್ಕರ ನಾವು ಮಣ್ಣನ್ನು ಏನು ಮಾಡಬೇಕು? ಹದಗೊಳಿಸಬೇಕು. ಅರ್ಥ ಆಯ್ತಾ? ಮಣ್ಣನ್ನು ಹದಗೊಳಿಸಬೇಕೆಂದು ಬಳಸುವಂತ ಉಪಕರಣಗಳು ಯಾವುವು ಹೇಳ್ಬೋದಾ? ಖಂಡಿತ ಇರ್ತದೆ. ಇದು ಎಡೆ ತಿನ್ನೋದು ನಂತರ ಮಣ್ಣನ್ನು ಹೇಗೆ ಹದಗೊಳಿಸಬೇಕು ಅಥವಾ ಹೇಗೆ ಸಡಿಲಗೊಳಿಸಬೇಕು? ಖಂಡಿತ ಗೊತ್ತಾಗುತ್ತೆ. ಮಣ್ಣು ಸಡಿಲಗೊಳಿಸೋದ್ರಿಂದ ಮಣ್ಣಿನ ಗುಣ ಹೆಚ್ಚಾಗುತ್ತೆ. ಮಣ್ಣಿನಲ್ಲಿ ಸಡಿಲವಾಗಿರುವುದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಹೋಗಲಿಕ್ಕೆ ಸಹಾಯಕವಾಗಿದೆ. ಇಷ್ಟು ನಾವು ಇಲ್ಲಿ ಮಣ್ಣನ್ನು ಬಿತ್ತನೆಗೆ ಒಂದು ಸಜ್ಜುಗೊಳಿಸಲಿಕ್ಕೆ ಒಂದು ಹಂತ. ನೆಕ್ಸ್ಟ್ ಎರಡನೇದು ಯಾವುದು? ಬಿತ್ತನೆ. ಬಿತ್ತನೆ ಈಗ ನಾವೇನ್ ಮಾಡಬೇಕಾದ್ರೆ ಬಿತ್ತನೆ ಮಣ್ಣನ್ನು ಹದ ಮಾಡಿದ ಮೇಲೆ ನಮಗೆ ಬೇಕಾದಂತ ಬೆಳೆಯನ್ನ ನಾವು ಏನ್ ಮಾಡಬೇಕಾಗಿದೆ? ಬಿತ್ತನೆ ಮಾಡಬೇಕಾಗಿದೆ. ಬಿತ್ತನೆಯಲ್ಲಿ ಈಗ ಬೀಜಗಳನ್ನ ಬಿತ್ತನೆ ಮಾಡಬೇಕಾದ್ರೆ ನಾವು ಅನುಸರಿಸಬೇಕಾದಂತಹ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. ಎಂಥ ಬೀಜಗಳನ್ನ ಬಿತ್ತನೆ ಮಾಡಬೇಕು ಹೇಳ್ತೀರಾ? ವೆರಿ ಗುಡ್. ಆರೋಗ್ಯಕರವಾದಂತ ಉತ್ತಮ ತಳಿಯ ಸ್ವಚ್ಛ ಬೀಜಗಳನ್ನ ನಾವೇನ್ ಮಾಡಬೇಕು? ಬಿತ್ತನೆ ಮಾಡಿದಾಗ ಅವು ಎಲ್ಲ ಮೊಳಕೆ ಹೊಡೆದು ಉತ್ತಮ ಬೆಳೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಎಂಥ ಬೀಜಗಳನ್ನು ಆಯ್ಕೆ ಮಾಡಬೇಕು? ಉತ್ತಮ ತಳಿಯ ಆರೋಗ್ಯಕರವಾದ ಸ್ವಚ್ಛ ಬೀಜಗಳನ್ನು ಆಯ್ಕೆ ಮಾಡಬೇಕು. ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಅಭ್ಯಾಸವಾದ ಪ್ರಶ್ನೆ ಇದೆ. ಬೀಜಗಳನ್ನು ನಾವು ನೀರಿಗೆ ಹಾಕಿದಾಗ ತೇಲುತ್ತವೆ ಅಂದ್ರೆ ಯಾವ ಬೀಜಗಳು ನೀರಲ್ಲಿ ತೇಲುತ್ತೆ? ಯಾವ ನಾವು ಸಣ್ಣ ಕಾಳುಗಳು ಅಥವಾ ಜೊಳ್ಳು ಅಂತ ಕರೀತೇವೆ, ಆರೋಗ್ಯಕರವಾಗಿಲ್ಲದ ಬೀಜಗಳು ನೀರಿನಲ್ಲಿ ತೇಲುತ್ತವೆ. ಅವುಗಳನ್ನ ನಾವು ಸುಲಭವಾಗಿ ಬೇರ್ಪಡಿಸಿ ಉತ್ತಮ ಬೀಜಗಳನ್ನು ಮಾತ್ರ ಬಿತ್ತಿದಾಗ ನಮಗೆ ಏನಾಗುತ್ತೆ? ಉತ್ತಮ ಸಸಿಗಳನ್ನು ಪಡೆಯಲಿಕ್ಕೆ ಯೋಗ್ಯ ಆಗುತ್ತೆ. ಈ ಬೀಜಗಳನ್ನ ತುಂಬಾ ಆಳಕ್ಕೂ ಬಿತ್ತಬಾರದು, ಭೂಮಿಯ ತುಂಬಾ ಮೇಲ್ಭಾಗಕ್ಕೂ ಬಿತ್ತಬಾರದು. ಇವನ್ನು ಕೂಡ ನಾವು ಬಿತ್ತನೆ ಮಾಡಲಿಕ್ಕೆ ಬಳಸುವಂತಹ ಉಪಕರಣಗಳೆಂದರೆ ಸರಳ ಉಪಕರಣ ಕೂರಿಗೆ ಅಂತ ಕರಿತೇವೆ. ಕೇಳಿರ್ಬೇಕಿವೆಲ್ಲ ಏನು? ಕೂರಿಗೆ. ಕೂರಿಗೆ ಒಂದು ಪೈಪುಗಳಿಂದ ರಂಧ್ರಗಳಿರುವಂಥದ್ದು. ನಾವು ಬೀಜಗಳ ಮೇಲೆ ಹಾಕ್ತಿದ್ರೆ ಅವಳನ್ನೇ ಮಾಡ್ತಿದ್ರು ಬೇಕಾದ್ರೆ ಅಲ್ಲಿ ಬೀಜಗಳು ಬಿತ್ತನೆ ಆಗ್ತಾ ಹೋಗ್ತಾ ಇರುತ್ತೆ. ಬಿತ್ತನೆಗೆ ಬಳಸುವ ಉಪಕರಣ ಡ್ಯಾಶ್ ಹೇಳಿ? ಕೂರಿಗೆ. ಇದನ್ನ ಮತ್ತು ಟ್ರಾಕ್ಟರ್ ಅನ್ನು ಕೂಡ ಬಳಸುವಂತ ಒಂದು ಕೂರಿಗೆ ಇದೆ, ಅದನ್ನ ಯಾಂತ್ರಿಕ ಕೂರಿಗೆ ಅಂತ ಕರಿತೀವಿ. ಯಾಂತ್ರಿಕ ಕೂರಿಗೆ. ಇದನ್ನು ಕೂಡ ನಾವು ಬಳಸಿ ನಾವೇನ್ ಮಾಡಬೇಕಾದ್ರೆ ಬಿತ್ತನೆಯನ್ನ ಮಾಡೋದು. ಈ ತರ ಸಾಂಪ್ರದಾಯಿಕ ಸಲಕರಣೆಗಳು ಅಂದ್ರೆ ನಾವು ಕೂರಿಗೆ ಅಂತ ಕರಿತೇವೆ. ಯಾವುದೋ ಕೂರಿಗೆ ಮತ್ತು ಯಾಂತ್ರಿಕ ವಿಧಾನ, ಈ ಡ್ರಿಲ್ಲರ್ಗಳನ್ನು ಬಳಸಿ ಯಾಂತ್ರಿಕ ಕೂರಿಗೆ ವಿಧಾನದಿಂದಲೂ ಕೂಡ ಬಿತ್ತನೆ ಮಾಡುತ್ತೇವೆ. ಮೂರನೇ ವಿಧಾನ ನೋಡೋಣ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಸೇರಿಸುವುದು ಮಣ್ಣಿಗೆ. ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ. ಸಾವಯವ ಗೊಬ್ಬರ ಎಂದ್ರೇನು? ರಸಗೊಬ್ಬರ ಎರಡಕ್ಕೂ ವ್ಯತ್ಯಾಸ ಏನು ಹೇಳ್ಬಾರಲ್ಲ? ಖಂಡಿತ. ಸಾವಯವ ಗೊಬ್ಬರ ಇದನ್ನು ನಾವು ಬಯಲು ಪ್ರದೇಶದಲ್ಲಿ ನಾವೇನ್ ಮಾಡ್ತೀವಿ? ತಯಾರಿಸ್ತೇವೆ. ನೀವೇನು ತಿಪ್ಪೆ ಅಂತ ಕರೀತೇವೆ, ನಾವು ತಗ್ಗು ಪ್ರದೇಶಗಳಲ್ಲಿ ನಮ್ಮ ಕೃಷಿ ತ್ಯಾಜ್ಯಗಳನ್ನ, ನಮ್ಮ ಬೆಳೆ ತ್ಯಾಜ್ಯಗಳನ್ನ ಅಥವಾ ದನ ಕರುಗಳ ಸಗಣಿ ಅಥವಾ
ಎಲ್ಲವನ್ನು ಕೂಡ ಸೇರಿಸಿ ನಾವು ಏನು ತಿಪ್ಪೆ ಅಂತ ಮಾಡುತ್ತೇವೆ ಅದರಲ್ಲಿ ಆಗುವಂಥ ಗೊಬ್ಬರಕ್ಕೆ ನಾವು ಹೇಳ್ತೀವಿ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಎಂದು ಕರೆಯುತ್ತೇವೆ. ಕಾಂಪೋಸ್ಟ್ ಎಂದು ಕರೆಯುತ್ತೇವೆ. ಸರಿ ತಾನೆ? ಹಾಗಾದರೆ ರಸಗೊಬ್ಬರಗಳನ್ನು ಎಲ್ಲಿ ಬಳಸ್ತೇವೆ, ಎಲ್ಲಿ ತಯಾರಿಸ್ತೇವೆ? ರಸಗೊಬ್ಬರಗಳನ್ನು ನಾವು ಕೈಗಾರಿಕೆಗಳಲ್ಲಿ ತಯಾರಿಸ್ತೇವೆ. ಕೈಗಾರಿಕೆಗಳಲ್ಲಿ ರಸಗೊಬ್ಬರಗಳನ್ನು ನಾವೆಲ್ಲಿ ತಯಾರಿಸ್ತೀವಿ? ಕೈಗಾರಿಕೆಯಲ್ಲಿ ತಯಾರಿಸ್ತೇವೆ. ರಸಗೊಬ್ಬರಗಳ ಪ್ರಮಾಣ ಕಡಿಮೆ ಇರುತ್ತೆ, ಅದರ ಪೋಷಕಾಂಶ ಹೆಚ್ಚಾಗಿರುತ್ತೆ. ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸಾವಯವ ಗೊಬ್ಬರ ಪ್ರಮಾಣ ಜಾಸ್ತಿ ಇರುತ್ತೆ, ಆದರೆ ಗೊಬ್ಬರದ ಪ್ರಮಾಣ ಕಡಿಮೆ ಇರುತ್ತದೆ. ಇವು ಸಾವಯವ ಗೊಬ್ಬರ ಯಾವುದೇ ಮಾಲಿನ್ಯಕ್ಕೆ ಕಾರಣ ಆಗಿರೋಲ್ಲ, ಆದರೆ ರಸಗೊಬ್ಬರಗಳು ನಮಗೆ ಮಾಲಿನ್ಯಕ್ಕೆ, ಮಣ್ಣಿನ ಮಾಲಿನ್ಯ, ದೀರ್ಘಕಾಲ ರಸಗೊಬ್ಬರಗಳನ್ನು ಬಳಸಿದ್ರೆ ಅದನ್ನ ಮಣ್ಣಿನ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ, ಜಲ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ನಾವು ಮಾಲಿನ್ಯಗಳಲ್ಲಿ ಕೂಡ ಇದನ್ನ ಚರ್ಚೆ ಮಾಡ್ತೀವಿ. ಬರೀ ಸಾವಯವ ಗೊಬ್ಬರವನ್ನೇ ಆಯ್ಕೆ ಮಾಡುವಂತಹ ಕೃಷಿಗೆ ಸಾವಯವ ಕೃಷಿ ಎಂದು ಕರೆಯುತ್ತೇವೆ. ಈ ತರ ಮಣ್ಣಿಗೆ ಗೊಬ್ಬರಗಳನ್ನು ಸೇರಿಸಿ ನಮ್ಮ ಬೆಳೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾವು ಗೊಬ್ಬರಗಳನ್ನು ಸೇರಿಸಬೇಕಾಗಿದೆ. ಸಾವಯವ ಗೊಬ್ಬರವನ್ನು ನಾವು ಬಿತ್ತನೆ ಮೊದಲು ಸೇರಿಸ್ತೇವೆ, ರಸಗೊಬ್ಬರಗಳನ್ನು ಬಿತ್ತನೆ ನಂತರ ಸೇರಿಸುತ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇವು ಕೃಷಿ ಪದ್ಧತಿಯಲ್ಲಿ ಮೂರನೇದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಬಳಕೆ. ಇಲ್ಲಿವರೆಗೂ ನಾವು ನಮ್ಮ ಇವತ್ತಿನ ಅಧ್ಯಾಯದಲ್ಲಿ ಬೆಳೆಯ ಉತ್ಪಾದನೆ ನಿರ್ವಹಣೆಯಲ್ಲಿ ಬೆಳೆ ಎಂದರೇನು, ಬೆಳೆಯ ವಿಧಗಳು, ಮತ್ತೆ ಕೃಷಿ ಎಂದರೇನು, ಕೃಷಿ ಪದ್ಧತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಕೃಷಿ ಪದ್ಧತಿಗಳಲ್ಲಿ ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೇವೆ. ನಂತರ ನಾವು ಮುಂದಿನ ಚಟುವಟಿಕೆಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಾವು ಇವತ್ತಿನ ವಿಭಾಗದ ನಾನು ಒಂದು 2 ಗೃಹಪಾಠದ ಪ್ರಶ್ನೆಗಳನ್ನು ಕೊಡುತ್ತೇನೆ. ಅವಕ್ಕೆಲ್ಲ ಉತ್ತರಿಸಿಕೊಂಡು ನೀವು ಬರಬೇಕಾಗಿ ಹೇಳ್ತಿದ್ದೇನೆ. ಗೃಹಪಾಠ ಬರ್ಕೊಳ್ಳಿ. ಬೆಳೆ ಎಂದರೇನು? ಬೆಳೆಯ 2 ವಿಧಗಳಾದವು. ಉದಾಹರಣೆ ಕೊಡಿ. ನಂತರ ಕೃಷಿ ಪದ್ಧತಿಗಳನ್ನು ಕ್ರಮವಾಗಿ ಹೆಸರಿಸಿ. ಮಣ್ಣನ್ನು ಸಡಿಲಗೊಳಿಸುವುದರಿಂದ ಆಗುವ ಅನುಕೂಲಗಳೇನು? ಕೊನೆಯದಾಗಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳಿರುವ ವ್ಯತ್ಯಾಸ ತಿಳಿಸಿ. ಮಕ್ಕಳೇ, ಈ ಒಂದು ಗೃಹ ಕಾರ್ಯವನ್ನು ನೀವೆಲ್ಲರೂ ಕೂಡ ಉತ್ತರಿಸಿಕೊಂಡು ಬನ್ನಿ. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ. ಧನ್ಯವಾದ.